ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಅಡ್ಲಕಾಯಿ ಉಪ್ಸಾರು ಮತ್ತು ಪಲ್ಯ. ಅಡ್ಲಕಾಯಿನ ಪಡ್ವಲ್ಕಾಯಿ ಅಂತಲೂ ಕರೀತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಸ್ವಲ್ಪ ಬಿಸಿ ಆಗೋ ತನಕ ಬಿಡೋಣ. ನೋಡಿ, ನೀರು ಇವಾಗ ಬಿಸಿ ಆಗಿದೆ. ನಾನು ಒಂದು ಬಟ್ಲಷ್ಟು ತೊಗರಿಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಒಂದು ವಿಷಲ್ ತೊಗೊಂಡ್ರೆ ಸಾಕು. ಐ ಫ್ಲೇಮಲ್ಲೇ ಇಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಇಲ್ಲಾಂದರೆ ಓಪನ್ ಆಗಿ ಬೇಯಿಸ್ಕೊತೀವಿ ಅಂತ ಅಂದ್ರೂ ಬೇಳೆನ ಹಾಗೇನೆ ಓಪನ್ ಆಗು ಬೇಯಿಸ್ಕೋಬೋದು. ನೋಡಿ, ಪಡ್ವಲ್ಕಾಯಿ ತೊಗೊಂಡು ಇದ್ರ ಮೇಲ್ಗಡೆ ಎಲ್ಲ ವೈಟ್ ಇರುತ್ತಲ್ವ, ಅದನ್ನೆಲ್ಲನೂ ನಾವು ಸೌತೆಕಾಯಿ ಪೀಲರಲ್ಲಿ ಹೊರ್ಕೋಬೇಕು. ಹೊರದು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಬೀಜ ಏನಾದರೂ ಎಳ್ಸಾಗಿತ್ತು ಅಂದರೆ ಬೀಜನೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಬೀಜ ಬೇಡ ಅಂದರೆ ಬೀಜ ತೆಗೆದಾಕೋಬಿಡಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಎಲ್ಲನೂ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಬೇಳೆ ಇವಾಗ ಬೆಂದು ಕುಕ್ಕರ್ ಮುಚ್ಚಳ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ನಾವು ಕಟ್ ಮಾಡಿರೋ ಪಡ್ವಲ್ಕಾಯಿ ಎಲ್ಲನೂ ಹಾಕ್ಕೊಳ್ಳೋಣ. ಪಡ್ವಲ್ಕಾಯಲ್ಲಿ ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ವಿಟಮಿನ್ಸು, ಮಿನರಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 10 ನಿಮಿಷ ಬೆಂದರೆ ಸಾಕು, ಬೇಗ ಬೇಯುತ್ತೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೆ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ 1 ಸ್ಪೂನ್ ತೊಗೊಂಡು ಈ ಥರ ಕಟ್ ಮಾಡಿದ್ರೆ ಒಂದೇ ಸಲ ಕಟ್ಟಾದರೆ ಬೆಂದಿದೆ ಅಂತ. ಇವಾಗ ಬೆಂದಿದೆ, ಅದನ್ನು ಶೋಧಿಸ್ಕೊಂಬಿಡೋಣ. ಒಂದು ತೂತ್ ಬೋಸಿ ತೊಗೊಂಡು ಅದ್ರ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಉಪ್ಸಾರು ಬೇರೆ ಮತ್ತು ನಾವು ಅಡ್ಲಕಾಯಿ ಬೇಯಿಸ್ಕೊಂಡಿರ್ತೀವಲ್ಲ ಅದು ಬೇರೆ ಶೋಧಿಸ್ಕೊಳ್ಳೋಕ್ಕೆ. ಇವಾಗ ನೋಡಿ, ಉಪ್ಸಾರು ಬೇರೆ ಮತ್ತು ಅಡ್ಲಕಾಯಿ ಬೇಳೆ ಬೇಯಿಸ್ಕೊಂಡಿರೋದು ಬೇರೆ ಆಗಿದೆ. ಈಗ ಪಲ್ಯ ಮಾಡ್ಕೊಂಬಿಡೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎಲ್ಲ ಸಿಡಿಯೋಕ್ಕೆ ಶುರು ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ ಎಲ್ಲನೂ 1 ನಿಮಿಷ ಹಾಗೇನೆ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗೋಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕೋತೀನಿ. ನನ್ನ ಪಡ್ವಲ್ಕಾಯಿನೂ ಎಲ್ಲ ಉಪ್ಪಲ್ಲಿ ಬೆಂದಿರುತ್ತೆ, ಅದೆಲ್ಲ ಉಪ್ಪು ಹಿಡ್ದಿರುತ್ತೆ. ಹಾಗಾಗಿ ಈರುಳ್ಳಿಗೆ ಮಾತ್ರ ಸಾಕು, ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ 1 ನಿಮಿಷ ಹಾಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ, ಈರುಳ್ಳಿ ಫ್ರೈ ಆಗಿದೆ. ಬೇಯಿಸಿಟ್ಕೊಂಡಿರೋ ಪಡ್ವಲ್ಕಾಯಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಹಾಗೇನೆ ಒಂದ್ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ 1 ನಿಮಿಷ ಫ್ರೈ ಆಗಲಿ ಸಾಕು. ಆಮೇಲೆ 1/4 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ನಾವು ಉಪ್ಸಾರು ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು 1-2 ನಿಮಿಷ ಕುದಿಸ್ಕೊಂಡ್ರೆ ಉಪ್ಸಾರನ್ನು ಕೂಡ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡ್ಕೋಬೋದು ಪಲ್ಯ, ಉಪ್ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ಉಪ್ಸಾರು ಅಂದರೆ ಇಷ್ಟ ಆಗುತ್ತೆ ಅಲ್ವಾ, ಯಾಕಂದರೆ ಜಾಸ್ತಿ ಖಾರ ಇರಲ್ಲ ಮತ್ತು ಯಾವುದು ಸ್ಪೈಸಸ್ ಏನು ಜಾಸ್ತಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಉಪ್ಸಾರು ಖಾರ ಮಾಡ್ಕೋತೀವಲ್ಲ, ಅದ್ರ ಜೊತೆನೂ ತಿನ್ಬೋದು. ಇಲ್ಲಾಂದರೆ ಕಾಯಿ ಚಟ್ನಿನ ಸ್ವಲ್ಪ ಖಾರವಾಗಿ ಮಾಡಿಕೊಂಡು ಅದ್ರ ಉಪ್ಸಾರ್ಗೆ ಹಾಕ್ಕೊಂಡು ತಿನ್ಬೋದು.
ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.